ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂದ್ರೆ ತೆರೆಮರೆಯಲ್ಲಿ ಇರೋ ಕೆಲ ನಾಯಕರೆಲ್ಲ ಮುನ್ನೆಲೆಗೆ ಬರ್ತಾರೆ. ಅದರಲ್ಲೂ ಎಲೆಕ್ಷನ್ ಟೈಮಲ್ಲೇ ಹೆಚ್ಚು ಗಮನ ಸೆಳೆಯುವಂತ ನಾಯಕರ ಪೈಕಿ ಒಬ್ರು ಸಿಎಂ ಇಬ್ರಾಹಿಂ. ಯಡಿಯೂರಪ್ಪ ಹಾಜಿರ್ ಹೋ, ಹಾಲಪ್ಪ ಹಾಜಿರ್ ಹೋ ಅಂತ ಭಾಷಣ ಮಾಡ್ತಾ ಇದ್ದ ಭಾರಿ ಭಾಷಣಕಾರರಿಗೆ ಈಗ ಇಬ್ರಾಹಿಂ ಹಾಜಿರ್ ಹೋ ಅನ್ನುವಂತ ಕರೆ ಬಂದಿದ್ದು ಎಲ್ಲಿಂದ ನೋಡೋಣ ಒಳನೋಟದಲ್ಲಿ ನಮ್ ಗುಸುಗುಸು ಗೋವಿಂದಣ್ಣನ ಕಣ್ಣಿಂದ. ಆ ಮುಂದೆ ಮಾಡೇ ಹೋಗ್ಬೇಕು ಪಕ್ಕದಲ್ಲಿ ಅದು ಹೇಳ್ತು ಇಲ್ಲ ಇಲ್ಲ ನಾನು 40,000 ಗೆಲ್ತೀನಿ ಮುಂದೆ ನೀನೇ ಫಸ್ಟ್ ಸೋಲ್ತೀಯ ಹೇಳ್ತಾ ಇದ್ದೀನಿ. ನಮ್ಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ನೀನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ಭಾಷಣ ಮಾಡಿದ್ದೀನಿ. ಹಾಗೆಲ್ಲ ಅಹಿಂದ ಅಂದ ಕೂಡಲೇ ಕಣ್ಮುಂದೆ ಬರ್ತಿದ್ದದ್ದು ಸ್ಟೇಜ್ ಮಧ್ಯದಲ್ಲಿ ಸಿದ್ದರಾಮಯ್ಯ, ಅವ್ರ ಪಕ್ಕ ಆ ಕಡೆ ಸತೀಶ್ ಜಾರಕಿಹೊಳಿ, ಈ ಕಡೆ ಸಿಎಂ ಇಬ್ರಾಹಿಂ, ಅವ್ರ ಅಕ್ಕಪಕ್ಕ ಮಹದೇವಪ್ಪ, ವೆಂಕಟೇಶ್, ಅವರು ಇವರು ಎಲ್ಲ ಆಮೇಲೆ ಉಳಿದವರೆಲ್ಲ ಈಗ ಮತ್ತದೇ ಟೀಮನ್ನ ಸೇರ್ಸೋಕೆ ಟ್ರೈ ಮಾಡ್ತಿರೋ ಹಂಗೆ ಕಾಣ್ತಿದೆ. ಎಲ್ರಿಗೂ ಬೇಕಾಗಿರೋದೇನೆ ಸೀಟು, ಅಧಿಕಾರ, ಹುದ್ದೆ. ಅದು ಸಿಗುತ್ತೆ ಅಂದರೆ ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಬರ್ತಾನೆ ನಮ್ಮ ಗೋವಿಂದಣ್ಣ ಯಾರೋ ಬರೋ ಸುದ್ದಿ ಹೇಳ್ತಾ ಬಂದರು. ಅರೇ ಗೋವಿಂದಣ್ಣ, ಯಾರು ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಯಾವಾಗ ಬರ್ತಾರೆ, ಯಾಕೆ ಬರ್ತಾರೆ, ಹೆಂಗೆ ಬರ್ತಾರೆ? ಟೈಮ್ ಸಂಜೆ 4:15 ಆಯಿತು ಅಂದರೆ ಒಳನೋಟದಲ್ಲಿ ಗುಸುಗುಸು ಗೋವಿಂದಣ್ಣ ಬರ್ತಾರೆ ಅಂತ ಕಾಯ್ತಿರೋರಿಗೆ ನೀವು ಸ್ವಲ್ಪ ಬಿಡಿಸಿ ಹೇಳಿದರೆ ಆಗ ಎಲ್ಲರೂ ನೋಡ್ತಾರೆ. ಸ್ವಲ್ಪ ಎಳೆಯಾಗಿ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯಿ ಬಿಟ್ಟರು ನೋಡಿ ಹಳೆ ಅಹಿಂದ ಮರಳಿ ಒಗ್ಗೂಡಿಸೋ ಪ್ರಯತ್ನದ ಕಥೆಯನ್ನು. ವಿಷಯ ಏನಪ್ಪಾ ಅಂದ್ರೆ ಮೊನ್ನೆ ಯತೀಂದ್ರ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮೀಟ್ ಆಗಿ ಬಂದ್ಮೇಲೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮತ್ತೆ ಒಂದಾಗ್ತಾರ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ತೆರೆಮರೆಯಲ್ಲಿ ಇಂಥ ಪ್ರಯತ್ನ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೂ ಹೋಗಿದೆ. 3-4 ವರ್ಷಗಳಿಂದ ಸಿದ್ದರಾಮಯ್ಯನವರಿಂದ ಅಂತರ ಕಾಯ್ದುಕೊಂಡಿದ್ದ ಸಿಎಂ ಇಬ್ರಾಹಿಂ ಗರ್ವಾಪ್ಸಿಗೂ ವೇದಿಕೆ ಸಜ್ಜಾಗ್ತಾ ಇದೆ ಅಂತ ಸರ್ಕಾರಿ ನಿವಾಸ ಕಾವೇರಿ ಕಾರಿಡಾರಿನ ಮೂಲಗಳ ಮಧ್ಯೆಯೇ ಚರ್ಚೆ ಜೋರಾಗಿರೋದು ಗೊತ್ತಾಗಿದೆ. ಬೆನ್ಸನ್ ಟೌನಿನ ಭಾರಿ ಭಾಷಣಕಾರರ ನಿವಾಸದ ಮೂಲಗಳ ಪ್ರಕಾರ ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಸಿಎಂ ಇಬ್ರಾಹಿಂ ಮಧ್ಯೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಇನ್ನೆರಡು ದಿನಗಳಲ್ಲಿ ಮತ್ತೊಂದು ಸುತ್ತಿನ ಸಭೆಯೂ ಆಗೋದಿದೆ. ಎಂಎಲ್ಸಿ ಸೀಟು ಕೊಟ್ಟರೆ ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಪಕ್ಷಕ್ಕೆ ಬರೋಕೆ ರೆಡಿ ಆಗಿದ್ದಾರಂತೆ. ಆದರೆ ಇಬ್ರಾಹಿಂ ಅವರನ್ನೇ ನೇರವಾಗಿ ಕೇಳಿದ್ರೆ ಬರೀ ಸ್ಥಾನಮಾನ ಅಷ್ಟೇ ಅಲ್ಲ, ಗೌರವ ಕೂಡ ಕೊಟ್ಟರೆ ಒಂದ್ ಕೈ ನೋಡಬಹುದು ಅಂದಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಇಬ್ರಾಹಿಂ ಅವರು ಮತ್ತಿಬ್ಬರು ಪ್ರಮುಖ ನಾಯಕರನ್ನ ಭೇಟಿ ಆಗೋಕೆ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಅದ್ಯಾರಪ್ಪ ಅಂದ್ರೆ ಬೆನ್ಸನ್ ಟೌನಿನ ಭಾರಿ ಭಾಷಣಕಾರರ ನಿವಾಸದ ಮೂಲಗಳ ಪ್ರಕಾರ ಸಿಎಂ ಇಬ್ರಾಹಿಂ ಅವರು ಭೇಟಿ ಮಾಡ್ತಾ ಇರೋದು ಬರೀ ಸಿದ್ದರಾಮಯ್ಯ ಅವರನ್ನಷ್ಟೇ ಅಲ್ಲ, ಸದ್ಯದಲ್ಲೇ ಅವರು ಇತ್ತ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗೋದಕ್ಕೆ ರೆಡಿಯಾಗಿದ್ದಾರೆ. ಈ ಭೇಟಿ ವೇಳೆ 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ತೃತೀಯ ಶಕ್ತಿಯ ಉಗಮಕ್ಕೆ ಚಾಲನೆ ಕೊಡಬೇಕೆ ಎಂಬ ಹಿಡನ್ ಅಜೆಂಡಾವನ್ನು ಚರ್ಚೆ ಮಾಡೋಕೆ ರೆಡಿ ಆಗಿದ್ದಾರಂತೆ. ಈತ ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಪ್ರಕಾರ ಸದ್ಯದಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಯೂ ಸಿಎಂ ಇಬ್ರಾಹಿಂ ಮಾತುಕತೆಗೆ ರೆಡಿ ಆಗಿದ್ದಾರಂತೆ. ಅರೆ ಅದ್ಯಾಕೆ ಅಂದ್ರೆ ಒಂದ್ ವೇಳೆ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವಿನ ಬಿರುಕಿಗೆ ತೇಪೆ ಹಚ್ಚೋ ಕೆಲಸ ವರ್ಕ್ ಆಗಲಿಲ್ಲ ಅಂದ್ರೆ ಆಗ ಬೇಕಾಗುತ್ತೆ ಅಂತ ಈ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಹಂಗಂದ್ರೂ ಸರಿ, ಹಿಂಗಾದ್ರೂ ಸರಿ, ಹೆಂಗಾದ್ರೂ ಸರಿ 2028ರ ಎಲೆಕ್ಷನ್ನಿನ ಬಿಸಿ ಶುರುವಾಗುವ ಹೊತ್ತಿಗೆ ಈ ಭಾರಿ ಭಾಷಣಕಾರರು ಬಿಸಿ ಭಾಷಣ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋದು ಬೆನ್ಸನ್ ಟೌನಿನ ಅವರದ್ದೇ ನಿವಾಸದ ಮೂಲಗಳ ಕೂಲಿಂಗ್ ಗ್ಲಾಸ್ ಇಂದ ಒಳನೋಟಕ್ಕೆ ಕಂಡಿದೆ.